IPL ಸೀಸನ್ 19ರ ಆರಂಭಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಸಂಜೆ ಪಂದ್ಯ ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಉದ್ಘಾಟನಾ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಕ್ರಿಕೆಟ್ ಹಬ್ಬವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕಿಂಗ್ ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತರರಾಗಿದ್ದಾರೆ. ಬರೋಬ್ಬರಿ ಹೆಚ್ಚು ಕಡಿಮೆ 1 ವರ್ಷ ಆಗ್ತಾ ಬಂತು ಅವರು T20ಯಲ್ಲಿ ಆಡಿ ಕಾಲ್ತುಳಿತದ ನಂತರ ನಡೀತಾ ಇರುವಂತಹ ಮೊದಲ ಪಂದ್ಯ ಕೂಡ ಇದು. ಬೆಂಗಳೂರಿನಲ್ಲಿ ಸಂಭವಿಸಿದಂತಹ ಕಾಲ್ತುಳಿತದ ದುರ್ಘಟನೆಯ ನಂತರ ನಡೀತಾ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಮೊದಲ ಪಂದ್ಯ ಇದು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಹೀಗಾಗಿ 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದ್ದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪ್ರತಿ ಗೇಟ್ ಬಳಿಯೂ ಕೂಡ ಓರ್ವ ACP ಅಧಿಕಾರಿಯ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗಿರುವಂಥದ್ದು. ಟಿಕೆಟ್ ಇಲ್ಲದೆ ಬರೋರ ಮೇಲೆ ಸ್ಕ್ವಾಡ್ ಕಣ್ಣನ್ನು ಇಟ್ಟಿದೆ. ಸ್ಕ್ವಾಡ್ ಇದರ ಬಗ್ಗೆ ನಿಗಾ ವಹಿಸಿದೆ. ಅಹಿತಕರ ಘಟನೆಗಳನ್ನು ಯಾವುದು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ತೆಗೆದುಕೊಳ್ಳಲಾಗಿದೆ. ಆನ್ಲೈನ್ನಲ್ಲಿ ಮಾತ್ರ ಟಿಕೆಟ್ ಸೇಲ್ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಭದ್ರತೆಗೆ ನಿಯೋಜನೆಗೊಂಡಿರುವ ಪೊಲೀಸರು. ಸಾಕಷ್ಟು ಬಿಗಿ ಭದ್ರತೆಯನ್ನು ನಡೆಸಲಾಗಿದೆ. ಮೊನ್ನೆಯಷ್ಟೇ ಮಾಕ್ ಡ್ರಿಲ್ ಕೂಡ ಮಾಡಲಾಗಿತ್ತು. ಯಾವ ರೀತಿಯಲ್ಲಿ ಸ್ಟೇಡಿಯಂಗೆ ಬರುವ ಅಭಿಮಾನಿಗಳಿಗೆ ಒಳಗಡೆ ಬಿಡೋದಿರ್ಬೋದು, ಅಲ್ಲಿ ಸೆಕ್ಯೂರಿಟಿ ಮೆಷರ್ಸನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೊನ್ನೆಯಷ್ಟೇ ಅಲ್ಲಿ ಮಾಕ್ ಡ್ರಿಲ್ ಕೂಡ ನಡೆದಿತ್ತು. ಶಿವಮೊಗ್ಗದ ಶಿಕಾರ್ಪುರದಲ್ಲಿ ಇರೋದು. ಇಲ್ಲಿ ವಿಜಯನಗರದಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಟಿಕೆಟಿಗೋಸ್ಕರನೇ ಕಾಯ್ತಾ ಇದ್ದೆ, ಬಟ್ ಟಿಕೆಟ್ ಸಿಗಲಿಲ್ಲ ಸರ್. 8 ನಿಮಿಷಕ್ಕೆಲ್ಲ ಶೋಲ್ಡ್ ಔಟ್ ಆಗೋಗಿತ್ತು. ಆನ್ಲೈನಲ್ಲಿ ಚೆಕ್ ಮಾಡಿದೆ, ಸಿಗಲಿಲ್ಲ. ಇವಾಗ ಬ್ಲ್ಯಾಕಲ್ಲೆಲ್ಲ 8,000 ಮಾಡ್ತಾರೆ ಅಂತಾರೆ, ಬಗ್ಗೆ ಗೊತ್ತಿಲ್ಲ ಸರ್. ಅದು ಟ್ರೈ ಮಾಡಿದ್ರೆ ಆನ್ಲೈನಲ್ಲಿ? ಹಾಂ ಸರ್, ಟ್ರೈ ಮಾಡಿದ್ದೆ. ಅವತ್ತಿನ ದಿವಸ ಟ್ರೈ ಮಾಡಿದೆ, ಬಟ್ ಅದು ಸಿಗಲಿಲ್ಲ ಸರ್ ಟಿಕೆಟ್. ಎಷ್ಟು ನಿಮಿಷ ಒಳಗಡೆ ಖಾಲಿ ಆಗ್ಬಿಟ್ಟಿತ್ತು? ನನ್ನ ಅನಿಸಿಕೆ 10 ನಿಮಿಷದ ಒಳಗಡೆ ಖಾಲಿ ಆಗೈತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಮ್ಯಾಚ್ ಟಿಕೆಟ್ ಸಿಕ್ಕಿಲ್ಲ, ಬೇಜಾರಾಗ್ತಾ ಇದೆಯಾ? ಸರ್ ಸಖತ್ ಬೇಜಾರಾಗ್ತಾಯಿದೆ ಸರ್. RCB ಫ್ಯಾನು. ಹಾಂ ಸರ್, ನೆಕ್ಸ್ಟ್ ಮ್ಯಾಚ್ಗೆ ಟ್ರೈ ಮಾಡ್ಬೇಕು ಸರ್. ಟ್ರೈ ಮಾಡ್ತೀನಿ ಸರ್. ಆಲ್ಮೋಸ್ಟ್ ಸಿಗೋದು ಡೌಟು ಸರ್. ಫ್ಯಾನ್ ಬೇಸ್ ಹಂಗಿದೆ ಅಲ್ಲ, ಹಂಗಾಗಿ ಸಿಗೋದು ಡೌಟು. ಓಕೆ, ಏನು ವಿಶ್ ಮಾಡ್ತೀರಾ RCBಗೆ? ಇವತ್ತು ಫಸ್ಟ್ ಮ್ಯಾಚ್ ಉದ್ಘಾಟನಾ ಪಂದ್ಯ. ಹಾಂ ಸರ್, ಫಸ್ಟ್ ಮ್ಯಾಚ್ ಸರ್. ಇವತ್ತು ಫಸ್ಟ್ ಮ್ಯಾಚು ಬೆಂಗಳೂರು ಗೆಲ್ಲಿ ಅಂತ ಹೇಳ್ತೀನಿ ಸರ್. ನಮ್ಮ ಪ್ರತಿನಿಧಿ ಅಂಕಿತಾ ಈಗ ಸ್ಟೇಡಿಯಂನಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಯಾವ ರೀತಿಯ ಭದ್ರತಾ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗಿದೆ, ಹಾಗೆ ಫ್ಯಾನ್ಸ್ನಲ್ಲಿ ಆ ಉತ್ಸಾಹ ಯಾವ ರೀತಿಯಲ್ಲಿದೆ ಅಂತ? ನವೀನ್, ಈ ವರ್ಷದ ಮೊದಲ IPL ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಟೇಡಿಯಂ ಸುತ್ತಮುತ್ತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣದಲ್ಲೇ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಇಲ್ಲಿನ ಒಂದು ದೃಶ್ಯ ಅಂತ ಹೇಳಿ. ಬೇಕಾದಂತಹ ಸಕಲ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಜೊತೆಗೆ ಟಿಕೆಟ್ ಇದ್ದವರು ಮಾತ್ರ ಈ ಭಾಗಕ್ಕೆ ಇವತ್ತು ಸಂಜೆ ಬರಬೇಕಾಗತ್ತೆ. ಸುಮ್ಮನೆ ಇಲ್ಲಿ ಓಡಾಡೋದು ತಿರುಗಾಡೋದು ಮಾಡಿದ್ರೆ ಅಂಥವರ ವಿರುದ್ಧ ಪೊಲೀಸರು ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕಳೆದ ಬಾರಿ ಏನ್ ಅನಾಹುತ ಆಯಿತು ಅಂದ್ರೆ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಆದಂತಹ ದುರ್ಘಟನೆ ಏನಿದೆ, ಆ ಒಂದು ಪ್ರಕರಣವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಬಾರಿ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಂಡಿರುವಂಥದ್ದು. ಟ್ರಾಫಿಕ್ ಪೊಲೀಸರು ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಇವತ್ತು ಸಂಜೆಯಿಂದನೂ ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆಗೊಳ್ತಾರೆ. ಸುಮಾರು 2,000 ಪೊಲೀಸ್ ಸಿಬ್ಬಂದಿಯನ್ನ ಈ ಭಾಗದಲ್ಲಿ ನಿಯೋಜನೆ ಮಾಡಲಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಎಂಟ್ರೆನ್ಸ್. ಅಂದ್ರೆ ಈ ಒಂದು ಎಂಟ್ರೆನ್ಸ್ ನಲ್ಲಿ ಅಧಿಕಾರಿಗಳಿಗೆ ಮತ್ತೆ ಆಟಗಾರರಿಗೆ ಮಾತ್ರ ಪ್ರವೇಶ ಇರುತ್ತೆ. ಈಗಿಂದೀಗ್ಲೇ ಯಾರನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಎಲ್ರಿಗೂ ಕೂಡ ಕಂಪಲ್ಸರಿ ID ಕಾರ್ಡ್ ಅನ್ನ ಮ್ಯಾಂಡೇಟರಿ ಮಾಡಿರುವಂಥದ್ದು. ID ಕಾರ್ಡ್ ಇದ್ದವರಿಗೆ ಮಾತ್ರ ಒಳಗಡೆ ಬಿಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಕೆಲವರು ಟಿಕೆಟ್ ಅನ್ನ ಹುಡ್ಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರಾದ್ರೂ ಮಾರಾಟ ಮಾಡ್ಬೋದಾ ಅಥವಾ ಇಲ್ಲೇನಾದ್ರೂ ಸಿಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಸಾಕಷ್ಟು ಜನ ಬರ್ತಾ ಇರುವಂತದ್ದು. ಅವರೆಲ್ಲರನ್ನ ಕೂಡ ಪೊಲೀಸರು ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ RCB ಹಾಗೆ SRH ಸೂಪರ್ ಸನ್ರೈಸ್ ಹೈದರಾಬಾದ್ ಮ್ಯಾಚ್ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗಾಗಲೇ ಮ್ಯಾಚ್ ಅನ್ನ ನೋಡೋದಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ಹೊರಡ್ತಾ
ತಿಳಿಸ್ತಾ ಇರುವಂಥದ್ದು. ಅಂದ್ರೆ ಟಿಕೆಟ್ ಇದ್ರೆ ಮಾತ್ರ ಈ ಜಾಗಕ್ಕೆ ಬನ್ನಿ, ಇಲ್ಲ ಅಂತಂದ್ರೆ ಟಿಕೆಟ್ ಇಲ್ಲ ಅಂತಂದ್ರೆ ಬರಕ್ಕೆ ಹೋಗಬೇಡಿ, ಮನೆಯಲ್ಲೇ ಕುತ್ಕೊಂಡು ಟಿವಿಲಿ ಆರಾಮಾಗಿ ಮ್ಯಾಚ್ ನೋಡಿ ಅಂತ ಹೇಳಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಪ್ರತಿಯೊಂದು ಗೇಟ್ ಬಳಿಯೂ ಕೂಡ ಈಗಾಗಲೇ ಡಾಗ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಇಂಚಿಂಚು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅಂತ ಹೇಳಿ ಅಂದ್ರೆ ಕ್ರಿಕೆಟ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಹೋಗೋದಕ್ಕೆ ಅಂತ ಹೇಳಿ ಒಂದಷ್ಟು ಕಬ್ಬಿಣದ ರಾಡ್ಗಳನ್ನ ಕೂಡ ಹಾಕಿರುವಂಥದ್ದು. ಅದರ ಒಳಗಡೆನೆ ಅವರು ಪ್ರವೇಶವನ್ನ ಮಾಡಬೇಕಾಗುತ್ತೆ. ರಸ್ತೆಗೆ ಬರೋದು, ಜೊತೆಗೆ ಇಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸೋದು, ಆ ರೀತಿಯಾಗಿ ಏನೂ ಕೂಡ ಮಾಡಬಾರ್ದು. ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ಆ ವೆಹಿಕಲ್ ಮೂವ್ಮೆಂಟ್ ಸಂದರ್ಭದಲ್ಲಿ ಸುಮ್ಮನೆ ಪಾರ್ಕ್ ಮಾಡಿಕೊಂಡು ನೋಡ್ಕೊಂಡು ಹೋಗೋದು ಈ ರೀತಿಯಾಗಿ ಮಾಡಬಾರ್ದು. ನಾರ್ಮಲ್ ಆಗಿ ವೆಹಿಕಲ್ ಯಾವ ರೀತಿಯಾಗಿ ಮೂವ್ ಆಗುತ್ತೆ ಅದೇ ರೀತಿಯಲ್ಲಿ ಈ ಜಾಗದಲ್ಲಿ ವೆಹಿಕಲ್ ಕೂಡ ಮೂವ್ ಆಗಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇರುವಂಥದ್ದು, ಅವರನ್ನೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಂಜೆ 4 ಗಂಟೆ ಮೇಲೆ ಬನ್ನಿ ಅಂತ ಹೇಳ್ತಾ ಇರುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ.